ಮತ್ತೆ ಲಾಕ್ಡೌನ್ ಆಗುತ್ತಾ? ನರೇಂದ್ರ ಮೋದಿ ಅವರು ಚಿನ್ನವನ್ನು ಕೊಳ್ಳಬೇಡಿ, ಮತ್ತು ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಡೀಸೆಲ್ ಕಾರುಗಳನ್ನು ಕಡಿಮೆ ಬಳಸಿ ಅಥವಾ ಫ್ಯೂಲನ್ನು ಸೇವ್ ಮಾಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ POK ಮೇಲೆ ಮತ್ತೆ ಯುದ್ಧಕ್ಕೆ ಹೋಗ್ತಾರಾ ಅಂತೇಳ್ಬಿಟ್ಟು ಡೌಟ್ ಹೋಗ್ತಿದೆ. ಏನಕ್ಕಂದರೆ ಇವಾಗ ಅಮೆರಿಕ ಇರಾನ್ ಯುದ್ಧದ ಮೇಲೆ ಬ್ಯುಸಿಯಾಗಿದೆ. ಇನ್ನು ಭಾರತ ಮೇಯ್ನಾಗಿ ಭಾರತ ಪಾಕಿಸ್ತಾನ ನಡುವೆ ಕ್ಲಾಶಸ್ ಅನ್ನೋದು ನಡೀತಾನೆ ಇರುತ್ತೆ. ಅವರು ಟೆರರಿಸ್ಟ್ಗಳನ್ನು ಬಿಡಲ್ಲ. ಹಾಗಿದ್ರೆ ಮೋದಿಯವರು ಯಾಕೆ ಪದೇ ಪದೇ ನಾವು ಲಾಕ್ಡೌನ್ ಟೈಮಲ್ಲಿ ಪ್ರಿಪೇರ್ ಆದಂಗೆ ಆಗಬೇಕು ಅಂತ ಹೇಳ್ಬಿಟ್ಟು ಇದಾಗ್ತಿದ್ದಾರೆ. ಮತ್ತು ಇತ್ತೀಚೆಗೆ ಎಲ್ಲರಿಗೂ ಮೊಬೈಲ್ಸಲ್ಲೂ ಕೂಡ ಎಮರ್ಜೆನ್ಸಿ ಅಲರ್ಟ್ಸ್ ಬಂದಿತ್ತು, ಗೊತ್ತಾ ನಿಮಗೆ? ಬಹುಶಃ ನೋಡಿರ್ತೀರಾ. ಸೊ ಅದು ಯಾವಾಗ ಯೂಸ್ ಮಾಡ್ತಾರೆ ಅಂದರೆ, ಆ ಎಮರ್ಜೆನ್ಸಿ ಅಲರ್ಟ್ಸ್ ಏನಕ್ಕೆ ಕಳಿಸ್ತಾರೆ ಅಂದರೆ, ಇವಾಗ ಎಕ್ಸಾಂಪಲ್ ಪಾಕಿಸ್ತಾನವ್ರು ಏನಾದರೂ ನಮ್ಮ ಮೇಲೆ ಬೆಂಗಳೂರು ಮೇಲೆ ಬಾಂಬ್ ಹಾಕ್ತಾರೆ ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲ್ ಕೊಡ್ತಿರೋದು. ಸೊ ಅವಾಗ ಏನೇನು ಮುನ್ನೆಚ್ಚರಿಕಾ ಕ್ರಮಗಳು ತಗೋಬೇಕು ಅಂತೇಳ್ಬಿಟ್ಟು ನಮ್ಮ ಇಂಡಿಯನ್ ಗೌರ್ಮೆಂಟು ಒಬ್ಬೊಬ್ಬರಿಗೆ ಫೋನ್ ಮಾಡಿ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಜಿಯೋಗ್ರಫಿಕಲ್ ರೀಜನ್ನ ಸೆಲೆಕ್ಟ್ ಮಾಡ್ತಾರೆ. ಇವಾಗ ಎಕ್ಸಾಂಪಲ್ ಶಿವಮೊಗ್ಗ ಟಾರ್ಗೆಟ್ ಆಗಿದೆ ಅಂದರೆ ಶಿವಮೊಗ್ಗದಲ್ಲಿ ಟಾರ್ಗೆಟ್ ಮಾಡಿಬಿಟ್ಟು ಸೊ ಇಂಥ ಜಾಗಗಳಲ್ಲಿ ಇದು ಬರುವಂಥ ಚಾನ್ಸ್ ಇರುತ್ತೆ, ಸೊ ಇಲ್ಲಿ ಸೇಫಾಗಿ ಹೋಗಿ ಇಟ್ಕೊಳ್ಳಿ, ಸೇಫಾಗಿರಿ ಅಂದರೆ ಅವ್ರೇನು ಬಾಂಬ್ ಹಾಕ್ಬಿಡ್ತಾರ ಅಂತಲ್ಲ. ನಮ್ಮ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗೇ ಇದೆ. ಬಟ್ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಳೋದಕ್ಕೆ ಅದು ಸೊ ಅದನ್ನು ಟೆಸ್ಟಿಂಗ್ ಮಾಡ್ತಿದ್ದಾರೆ. ಇದು 2ನೇ ಸಲ ಮಾಡ್ತಿರೋದು. ಅದಾದ ನಂತರ ಮತ್ತೆ ಮೋದಿ ಅವರು ಹೇಳ್ತಿದ್ದಾರೆ ಲಾಕ್ಡೌನ್ ಹೆಂಗಿರುತ್ತೋ ಹಂಗೆ. ಕೋಟೆಕ್ ಮಹೀಂದ್ರಾ ಬ್ಯಾಂಕ್ ಅವರು ಕೂಡ ಅಂದರೆ ಅದರ ಫೌಂಡರ್ ಕೂಡ ಹೇಳಿದ್ದಾರೆ ಸ್ವಲ್ಪ ಹುಷಾರಾಗಿರೋಣ, ಅಂದರೆ ಖರ್ಚುಗಳನ್ನು ಕಡಿಮೆ ಮಾಡ್ಕೋಣ ಅಂತ. ಸೊ ಓವರಾಲ್ ಆಗಿ ಸಿನಾರಿಯೋ ಏನು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಥಿಂಗ್, ಲಾಕ್ಡೌನ್ ಆಗುತ್ತಾ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಬಟ್ ಏನಂದರೆ ಇಷ್ಟು ದಿನ ಯುದ್ಧ ಆಗಿರೋದ್ರಿಂದ ನಮ್ಮ ಇಂಡಿಯಾದಲ್ಲಿ ರಿಸರ್ವ್ಸ್ ಇತ್ತು, ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ರು. ಬಟ್ ಇನ್ನು ಮುಂದೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಅನ್ನೋದು ಏರಿಕೆ ಆಗುತ್ತೆ, ಫಸ್ಟ್ ಥಿಂಗ್. ಆ್ಯಂಡ್ 2ನೇದು, ಗೋಲ್ಡನ್ನು ನಮ್ಮ ಇಂಡಿಯನ್ಸ್ ಏನಾದರೂ ಜಾಸ್ತಿ ಬೈ ಮಾಡ್ತಾ ಇದ್ದರೆ, ಇವಾಗ ಡಾಲರ್ ಅಂದರೆ ರೂಪಾಯಿ ಬೆಲೆ ಕುಸಿದಿರೋದ್ರಿಂದ ನಮ್ಮ ಇಂಡಿಯನ್ ಫಾರಿನ್ ರಿಸರ್ವ್ಸ್ ಅನ್ನೋದು ತುಂಬ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಯಾರಾದರೂ ಸೇವಿಂಗ್ಸ್ಗೆ ಗೋಲ್ಡನ್ನು ಬೈ ಮಾಡೋದು ಅಥವಾ ಯಾರಾದರೂ ಬೇಕು ಅಂತ ಸುಮ್ಮನೆ ಬೈ ಮಾಡೋದನ್ನು ಮಾಡೋಕ್ಕೋಗ್ಬೇಡಿ. ಇವಾಗ ನಿಮ್ಗೆ ಏನಾದರೂ ಮದುವೆ ಇತ್ತಾ ಅಥವಾ ಫಂಕ್ಷನ್ ಇತ್ತಾ ಕಂಪಲ್ಸರಿ ಬೈ ಮಾಡಬೇಕು, ಅದಕ್ಕೆ ಬೇರೆ ಆಪ್ಷನ್ ಇಲ್ಲ. ಬಟ್ ಸೇವಿಂಗ್ಸ್ಗೆ ತುಂಬ ಜನ ಗೋಲ್ಡ್ ಬೈ ಮಾಡ್ತಿರ್ತಾರಲ್ಲ, ಅದನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಹೇಳಿರೋದಷ್ಟೇ. ಬಿಕಾಸ್ ಆಫ್ ನಮ್ಮ ಇಂಡಿಯನ್ ಎಕನಾಮಿ. ಅದರಲ್ಲೂ ಕೂಡ ಇವಾಗ ಅದ್ರ ಮೇಲೆ ಇದು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ, ಟ್ಯಾಕ್ಸ್ ಕೂಡ 6% ಇದ್ದಿದ್ದನ್ನ 15% ಬಿಕಾಸ್ ಆಫ್ ಯುದ್ಧಗಳು. ಸೊ ಒಂದು ಬಂದುಬಿಟ್ಟು ಲಾಕ್ಡೌನ್ ಆಗುತ್ತೆ ಅಂದರೆ ಇಲ್ಲ, ಬಟ್ ಎಲ್ಲದರ ಬೆಲೆ ಏರಿಕೆ ಆಗುತ್ತೆ, ಸ್ವಲ್ಪ ಹುಷಾರಾಗಿರಿ. ಸೊ ದಯವಿಟ್ಟು ಯಾರೂ ಕೂಡ ಅನ್ವಾಂಟೆಡ್ ಖರ್ಚನ್ನು ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಸೇವಿಂಗ್ಸನ್ನು ಮಾಡ್ಕೊಳ್ಳಿ. 2ನೇದು ಬಂದುಬಿಟ್ಟು ನೀವು ಮೇಯ್ನಾಗಿ ಇದನ್ನು ಅಂದರೆ ಯುದ್ಧ ಆಗುತ್ತಾ ಅಂದರೆ POKದು ಏನಂದರೆ ಭಾರತ ಮತ್ತು ಪಾಕಿಸ್ತಾನ ಪದೇ ಕ್ಲಾಶಸ್ ಅನ್ನೋದು ಆಗ್ತಿದೆ. ಸೊ ಇಡೀ ಭಾರತಕ್ಕೆ ಮೇಯ್ನ್ ತಲೆನೋವಾಗಿರೋದೇನಪ್ಪ ಅಂದರೆ POK. ಏನಕ್ಕಂದರೆ ಇವಾಗ ಎಕ್ಸಾಂಪಲ್ ಅಂತಾರಾಷ್ಟ್ರೀಯ ಯಾವುದಾದ್ರೂ ಒಂದು ಕಾನೂನು ಸಂಸ್ಥೆ ಅಥವಾ ಯಾವುದಾದ್ರು ದೇಶದವರು ವಿಜಿಲೆನ್ಸ್ಗೆ ಅಂತ ಬಂದರೆ ಪಾಕಿಸ್ತಾನಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಎಲ್ಲ ಕೂಡ ದೇಶ ಇದೆಯಲ್ವಾ. ಸೊ ಅವ್ರ ದೇಶದಲ್ಲಿ ಯಾರೂ ಟೆರರಿಸ್ಟ್ಗಳು ಕಾಣಿಸೋದಿಲ್ಲ. ಸೊ ಅವರೆಲ್ಲ ಎಲ್ಲಿ ಈ ಟೆರರಿಸ್ಟ್ಗಳನ್ನು ತೊಗೊಬಂದು ಇಟ್ಟಿರ್ತಾರೆ ಅಂದರೆ POKಯಲ್ಲಿ ಇಟ್ಟಿರ್ತಾರೆ. POK ಬಗ್ಗೆ ಬಹುತೇಕ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನಮಗೆ ಪಾಕಿಸ್ತಾನ ಲೈಫ್ ಟೈಮ್ ಅವರು ಮತ್ತೆ ಅವ್ರ ತಲೆನೋವು ಬೇಡ ಅಥವಾ ಇದು ಬೇಡ ಅಂದರೆ POKನ ವಶಪಡಿಸ್ಕೊಂಡ್ರೆ ನಮ್ಗೆ ತುಂಬ ಅಡ್ವಾಂಟೇಜಸ್ ಇದೆ. ಸೆಂಟ್ರಲ್ ಏಷ್ಯಾಗೆ ನಮಗೆ ಕನೆಕ್ಷನ್ ಸಿಗುತ್ತೆ ಮತ್ತು ತುಂಬ ಪಾಸಿಟಿವ್ನೆಸ್ ಇದೆ POKನ ವಶಪಡಿಸ್ಕೊಂಡ್ರೆ. ಸೊ ನನ್ನ ಅನಾಲಿಸಿಸ್ ಪ್ರಕಾರ POK ಅಂದರೆ ಪಾಕಿಸ್ತಾನ ಮತ್ತು ಇಂಡಿಯಾ ಮೇಲೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆಗುವಂಥ ಚಾನ್ಸ್ ಇದೆ ಅಂತೇಳ್ಬಿಟ್ಟು ನನ್ನ ಗೆಸ್ಸು. ಸೊ ನೋಡೋಣ ಏನಾಗುತ್ತೆ. ಒಟ್ಟಿನಲ್ಲಿ ಲಾಕ್ಡೌನ್ ಆಗುತ್ತಾ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ಆರಾಮಾಗಿರಿ, ಪ್ಯಾನಿಕ್ ಆಗೋಕೆ ಹೋಗಬೇಡಿ. ಬಟ್ ಖರ್ಚುಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಗೋಲ್ಡ್ ಅನ್ವಾಂಟೆಡಾಗಿ ಏನು ಬೈ ಮಾಡೋಕೆ ಹೋಗಬೇಡಿ. ಸೊ ನಿಮ್ಮ ಹತ್ರ ಇರೋದ್ರಲ್ಲೇ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.